ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಚಾರುಚಾರಿ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಆಗ್ತಿದ್ದಾರೆ. ಆದರೆ ಮದುವೆ ಮನೆಗೆ ಪೊಲೀಸರು ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ರಾಮಾಚಾರಿನ ಕಿಟ್ಟಿ ಅನ್ನೋ ಹೆಸರಲ್ಲಿ ಮದುವೆ ಮನೆಯಿಂದ ಹೇಳ್ಕೊಂಡು ಹೋಗ್ತಾರೆ ಅಥವಾ ಮಾನ್ಯತಾ ಪ್ಲಾನ್ ಉಲ್ಟಾ ಹೊಡೆಯುತ್ತಾ? ನಿಜವಾಗ್ಲೂ ಕಿಟ್ಟಿಗೆ ಅಲ್ಲಿ ಪ್ರಜ್ಞೆ ತಪ್ಪಿದ್ಯಾ ಅಥವಾ ಪ್ರಜ್ಞೆ ತಪ್ಪಿರೋ ಹಾಗೆ ನಟನೆ ಮಾಡ್ತದಾನ? ಏನಾಗ್ತದ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ನಮ್ಮ ಮದುವೆ ಆಗುತ್ತೆ ಅಂತ ಫುಲ್ ಖುಷಿಯಾಗಿದ್ದಾರೆ, ಆ ಒಂದು ಸಂಭ್ರಮದಲ್ಲಿದ್ದಾರೆ. ಜಸ್ಟ್ 2 ದಿನಾನೇ ಬಿಟ್ಟಿರೋಕೆ ಆಗ್ತಿಲ್ಲ ಚಾರುಗೆ ರಾಮಾಚಾರಿನ. ಅಂಥದ್ರಲ್ಲಿ ಇಲ್ಲಿ ರಾಮಾಚಾರಿನೇನಾದ್ರೂ ಕಿಟ್ಟಿ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಶೂಟೌಟ್ ಮಾಡಿದ್ರೆ ಖಂಡಿತವಾಗ್ಲೂ ಚಾರು ರಾಮಾಚಾರಿನ ಬಿಟ್ಟು ಬದುಕೋಕ್ ಸಾಧ್ಯನ? ಖಂಡಿತ ಇಲ್ಲ, ಅದು ಆಗದಿರ್ತಕ್ಕಂಥ ಮಾತು. ಆದ್ರೆ ಇಲ್ಲಿ ಮಾನ್ಯತಾ ಅವರಂತೂ ದಿಗಂತ್ ಜೊತೆ ಚಾರುನ ಮದುವೆ ಮಾಡಿಸ್ಬೇಕು, ಈ ಮದುವೆನ ಮುರಿದು ಅಂತ ಸಖತ್ ಸ್ಕೆಚ್ ಮಾಡಿದ್ದಾರೆ. ಆದ್ರೆ ಇದ್ರ ನಡುವೆ ಕಿಟ್ಟಿ ಬದುಕಿತಾನೆ ಅನ್ನೋ ವಿಷಯ ದಿಗಂತ್ ಮುಖಾಂತರ ಗೊತ್ತಾಗುತ್ತೆ. ಯಾವಾಗ ಕಿಟ್ಟಿ ಬದುಕಿತಾನೋ ಅನ್ನೋ ವಿಷಯ ಗೊತ್ತಾಗುತ್ತೋ ಮಾನ್ಯತಾ, ವೈಶ್ವಕ, ಮಂಜುರಿ ಮೂವರು ಕೂಡ ಶಾಕ್ ಆಗ್ತಾರೆ. ಜೊತೆಗೆ ಖಂಡಿತ ಭಯ ಶುರುವಾಗುತ್ತೆ. ಇಷ್ಟು ದಿನ ಅವನು ನಮ್ಮನ್ನ ನಂಬಿದ್ದ, ಅವತ್ತೇ ಹಿಡ್ದಾಗ್ತಿದ್ದ. ಈಗ ಖಂಡಿತ ಅವನಿಗೆ ನಾನು ಕೂಡ ಬದಲಾಗಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಖಂಡಿತ ನನ್ನ ಕತೆ ಮುಗಿಯತ್ತೆ ಅಂತ ವೈಶ್ವಕ ಹೆದರ್ಕೊತಿರ್ತಾಳೆ. ಜೊತೆಗೆ ಅವನು ಒಬ್ಬನಿಗೆ ಗೊತ್ತಿರೋದು ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ, ನಾನು ಮನೆಗೆ ಸೇರಿ ತೀರಿಸ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಎಲ್ಲ ಕೂಡ ಅವನು ಗೊತ್ತು. ಖಂಡಿತ ಎಲ್ಲಾನು ಕೂಡ ರಿವೀಲ್ ಆಗ್ಬಿಡತ್ತೆ, ಎಲ್ಲ ಗುಟ್ಟು ರಿವೀಲ್ ಆಗತ್ತೆ. ಅವನು ರಾಮಾಚಾರಿ ಹೆಸರಲ್ಲಿ ನೀವೇ ಕಳಿಸಿದ್ದು ಅನ್ನೋ ಸತ್ಯ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರ. ಈ ಕಡೆ ಬರೀ ಹೆದರ್ಕೋತಾ ಇದ್ದೀರಲ್ಲ, ಅದನ್ನ ಬಿಟ್ಟು ಏನಾದ್ರೂ ಮಾಡಿ ನಾನು ಬೇರೆ ನಿಮ್ ಜೊತೆ ಸೇರ್ಕೊಂಡೆ, ನನ್ನ ಮಗಂಗೆ ಬೇರೆ ಮಾತು ಕೊಟ್ಟೆ, ರಾಮಾಚಾರಿ ಚೌಕದಲ್ಲಿ ನೀನು ಇರ್ತೀಯ, ಮದುವೆ ಆಗ್ತೀಯಾ ಅಂತ. ಸುಮ್ಮನೆ ನಾವೇ ಬಂದು ಇದಕ್ಕೆ ತಗ್ಲಾಕೊಂಡಂಗೆ ಆಯ್ತಲ್ಲ ಅಂತ ಮಂಜುರಿ ಅವರು ಹೆದರ್ಕೋತಿದ್ದಾರೆ. ಅವನು ಅಂತಿಂತವನಲ್ಲ, ಅವನು ತುಂಬಾನೇ ರೆಬೆಲ್ಲು. ಅವನು ಫ್ಯಾನ್ ಹಾಕಿದ್ರೆ ಗಾಳಿ ಬರ್ತಾ ಇರುತ್ತೆ, ಫ್ಯಾನ್ ಆಫ್ ಮಾಡಿದ್ರೆ ಗಾಳಿ ನಿಂತು ಹೋಗ್ಬಹುದು. ಆದರೆ ಇವನು ಸುಂಟರ ಗಾಳಿ ಥರ ಏನೇ ಮಾಡಿದ್ರು ಕೂಡ ನಾವು ಸುಂಟರ ಗಾಳಿ ಜೊತೆ ಹೋಗ್ಬೇಕಾಗುತ್ತೆ ಹೊರತು ಸುಂಟರ ಗಾಳಿನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಂತ ಸುಮ್ಮನೆ ಇದ್ಬಿಡ್ತೀರಾ, ಏನೂ ಮಾಡೋದಿಲ್ವಾ ಅಂತ ಹೇಳ್ತಿದ್ರೆ ಏನು ಮಾಡೋಕ್ಕಾಗತ್ತೆ? ಖಂಡಿತ ನಮ್ಮ ಕತೆ ಮುಗೀತು ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಮಾನ್ಯತಾ. ಆದರೂ ಕೂಡ ಏನಾದರೂ ಮಾಡಿ ತಡೀರಿ ಅಂತಾನೆ ಮಂಜುರಿ ಹೇಳ್ತಿದ್ದೆ. ಅಷ್ಟರಲ್ಲಿ ಸುಂಟರ ಗಾಳಿ ಬಿರುಗಾಳಿ ಚಂಡಮಾರುತ ಎಬ್ಸೋಕೆ ಕಿಟ್ಟಿ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಕಿಟ್ಟಿ ಅಂತೂ ಫುಲ್ ರೆಬಲ್ ಆಗಿದ್ದಾನೆ. ಮೊದಲಿನ ಅವತಾರದಲ್ಲಿ ಬಂದಿದ್ದಾನೆ. ತನ್ನ ಫ್ರೆಂಡನ್ನ ಯಾವಾಗ ಮುಗಿಸಿದ್ರು, ನಾನು ಅನ್ಕೊಂಡಿರೋರು ಯಾರು ಕೂಡ ಬದಲಾಗಿಲ್ಲ ಅನ್ನೋ ಸತ್ಯ ಇಲ್ಲಿ ಕಿಟ್ಟಿಗೆ ಗೊತ್ತಾಯ್ತು. ಆಗ್ಲೇ ಡಿಸೈಡ್ ಮಾಡ್ಕೊಂಬಿಟ್ಟ ಕಿಟ್ಟಿ, ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ಸುಮ್ಮನೆ ಬಿಡಬಾರ್ದು, ನನ್ನ ಮನೆ ಸರ್ವನಾಶ ಮಾಡೋಕೆ ಬಂದಿರೋ ಇವರು ಸರ್ವನಾಶ ಆಗ್ಲೇಬೇಕು. ಇಷ್ಟು ದಿನ ಸತ್ಯ ಹೇಳ್ದೆ ತಪ್ಪು ಮಾಡಿದೆ, ಇದರಿಂದಾಗಿ ನನ್ನ ಮನೆ ಕೊಚ್ಕೊಂಡು ಹೋಗ್ತದೆ, ಇನ್ನು ಸತ್ಯ ಹೇಳಲೇಬೇಕು ಅನ್ನೋ ನಿರ್ಧಾರ ಮಾಡಿ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಅಲ್ಲಿ ಅಣ್ಣ ಅದಕ್ಕೆ ಒಂದು ಪೋಸ್ಟರ್ನ ನೋಡಿ ತುಂಬಾನೇ ಖುಷಿ ಆಗ್ತದೆ. ಅದನ್ನ ನೋಡ್ತಾನೆ ನಿಂತಿರ್ಬೇಕಿದ್ರೆ ಒಂದು 4 ಜನ ರೌಡಿಗಳು ಬರ್ತಾರೆ. ಬಂದಿದ್ದೆ ನೀನು ರಾಮಾಚಾರಿನ ಅಂತ ಹೇಳ್ತಿದ್ದೆ. ಇಲ್ಲ, ನಾನು ರಾಮಾಚಾರಿ ಅಲ್ಲ, ಅವನ ತಮ್ಮ ಕೃಷ್ಣ ಅಂತ ಹೇಳ್ತಿದ್ದಾಗೆ. ಹೋ, ನೀನೇನಾ ಕೃಷ್ಣ ಅಂತ ಹೇಳ್ತಿದ್ದಾಗೆ. ಹೋ, ನೀವಾ ಅಂತ ಹೇಳಿ ಕಿಟ್ಟಿಗೂ ಗೊತ್ತಾಗುತ್ತೆ. ಬಿಕಾಸ್ ಇವರು ರೌಡಿಗಳು ನನ್ನ ಅಟ್ಯಾಕ್ ಮಾಡೋಕೆ ಗಳಿಸಿದ್ದಾರೆ ಅಂತ. ಅಷ್ಟರಲ್ಲಿ ಮುಖಕ್ಕೆ ಸ್ಮೆಲ್ ಮಾಡಿಸಿದ್ದೆ ಈ ಕಡೆ ಪ್ರಜ್ಞೆನ ತಪ್ಪಿಸಿ ಕಿಟ್ಟಿನ ಕರ್ಕೊಂಡು ಹೋಗ್ತಿದ್ದಾರೆ. ಇದರ ನಡುವೆ ಇಲ್ಲಿ ಗೊತ್ತಾಗ್ಬಿಡತ್ತೆ ರಾಮಾಚಾರಿಗೆ. ಮೇಲಿಂದ ಅದನ್ನು ನೋಡ್ಬಿಡ್ತಾನೆ. ಯಾರದು ನಿಂತ್ಕೊಳ್ಳಿ ಅಂತಿರ್ಬೇಕಿದ್ರೇ ಅವರು ಕರ್ಕೊಂಡು ಹೋಗ್ಬಿಡ್ತಾರೆ. ಅದರ ನಡುವೆ ಯಾರೋ ಒಬ್ರು ಬಂದದೆ, ಏನಾಯ್ತು ಏನು ಅಂದಾಗ, ಅಯ್ಯೋ ನಮ್ಮ ಕಡೆಯವ್ರಿಗೆ ಯಾರಿಗೋ ಪ್ರಜ್ಞೆ ತಪ್ಪಿದೆ, ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಹೌದಾ ಅಂತ ಅಂದ್ಕೊಂಡು ಇಲ್ಲಿ ರಾಮಾಚಾರಿ ಕೂಡ ಸುಮ್ಮನೆ ಆಗ್ತಾನೆ. ಬಟ್ ಇನ್ನೂ ಕೂಡ ಕಿಟ್ಟಿ ಬರಲೇ ಇಲ್ವಲ್ಲ ಅನ್ನೋದ್ರ ಬಗ್ಗೆನೇ ಇಲ್ಲಿ ರಾಮಾಚಾರಿ ಯೋಚನೆ ಮಾಡ್ತಿರ್ತಾನೆ. ನಂತರ ಎಲ್ಲರೂ ಕೂಡ ರಾಮಾಚಾರಿನ ಮಧುಮುಖನಾಗಿ ರೆಡಿ ಮಾಡ್ತಿದ್ದಾರೆ. ಆ ಕಡೆ ಚಾರುನ ಮಧುಮಕ್ಕಳಾಗಿ ರೆಡಿ ಮಾಡ್ತಿದ್ದಾರೆ. ಇಬ್ರು ಕೂಡ ತುಂಬಾ ಮದ್ದಾಗೆ ಕಾಣಿಸ್ತಿದ್ದಾರೆ. ಈ ಕಡೆ ರಾಮಾಚಾರಿನ ಕೂತುಂಡವರು ರೆಡಿ ಮಾಡಿದ್ದೆ, ಅಪ್ಪ ನೋಡಿ ಹೇಗೆ ಕಾಣಿಸ್ತಿದ್ದಾನೆ ನಿಮ್ಮ ಮಗ ಅಂತ ಹೇಳ್ತಿದ್ರೆ. ಇಲ್ಲಿ ಕಿಟ್ಟಿ ಯಾಕೆ ಇನ್ನೂ ಬರ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅಪ್ಪ ಬರ್ತಾನೆ, ನೀನು ಬರ್ತಾನೆ ಅಂದಾಗ ಕಿಟ್ಟಿ ಬರಲೇಬೇಕು, ಇಲ್ಲ ಅಂದ್ರೆ ಖಂಡಿತ ಇಲ್ಲಿ ಅನಾಹುತ ಘಟಿಸ್ಬಿಡತ್ತೆ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಿದ್ದೀರಾ ಅಂದಾಗ, ಹೌದು, ಹೀಗೆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರ ಯಾರೂ ಇಲ್ಲದೆ ಜಸ್ಟ್ ಶ್ರೀಕೃಷ್ಣ ಇದ್ದ, ಆದರೆ ಅವ್ರ ಪರ ಎಲ್ಲ ಕೂಡ ಇದ್ರು.
ಇಂಥ ಗುರುಗಳಿದ್ರು, ಆದರೂ ಕೂಡ ಕುರುಕ್ಷೇತ್ರದಲ್ಲಿ ಧರ್ಮದ ಪರ ನಿಂತಿರ್ತಕ್ಕಂಥ ಕೃಷ್ಣ ಅವ್ರ ಜೊತೆ ನಿಂತಿದ್ರಿಂದಾನೆ ಆ ಒಂದು ಯುದ್ಧದಲ್ಲಿ ಪಾಂಡವರು ಗೆದ್ದಿದ್ದು. ಅದೇ ರೀತಿ ಇಲ್ಲೂ ಕೂಡ ಕೃಷ್ಣ ಬರಬೇಕು, ಅಧರ್ಮದ ವಿರುದ್ಧ ಧರ್ಮ ಗೆಲ್ಲಬೇಕು ಅಂದ್ರೆ ಅಂತ ಹೇಳಿ ಶತ್ರು ಸ್ತೋತ್ರನ ಪಠನೆ ಮಾಡ್ತಿರ್ತಾರೆ, ಶತ್ರು ಸಂಹಾರ ಸ್ತೋತ್ರನ. ಇದನ್ನೆಲ್ಲ ನೋಡಿ ಮಕ್ಕಳುಗಳಿಗೆ ಆಶ್ಚರ್ಯ. ಆದರೆ ಆ ಕಡೆ ಚಾರು ತುಂಬ ಮುದ್ದಾಗಿ ರೆಡಿ ಆಗಿದ್ರೆ ಅತ್ತೆ ಮತ್ತು ಅಜ್ಜಿ ಎಲ್ಲರೂ ಕೂಡ ಹೋಗಿ ನಮ್ಮ ಒಂದು ಕುಟುಂಬದಿಂದ ಬಂದಿರತಕ್ಕಂತಹ ಬಳುವಳಿ ಅಂತ ಹೇಳಿ ಆ ಒಂದು ಚೈನನ್ನು ಕೊಡ್ತಾರೆ. ಅದನ್ನ ಹಾಕೊಂಡು ತುಂಬ ಮುದ್ದಾಗಿ ಕಾಣಿಸ್ತಿದ್ಯಮ್ಮ ಅಂತ ಹೇಳ್ತಾ ಇದ್ರೆ ಈ ಕಡೆ ಕಿಟ್ಟಿನ ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗುತ್ತೆ, ಆರಾಮಾಗ್ತಾರೆ, ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಮಾನ್ಯತಾ ಖುಷಿ ಆಗ್ತಾರೆ. ಆದರೆ ಕಿಟ್ಟಿಗೆ ಅಲ್ಲಿ ಪ್ರಜ್ಞೆ ತಪ್ಪಿದೆಯೋ ಇಲ್ವೋ ಅನ್ನೋದೇ ಆಶ್ಚರ್ಯ. ಬಿಕಾಸ್ ಬಾಯಲ್ಲೆಲ್ಲ ಎಂದಿನಂತೆ ಕಿಟ್ಟಿ ತನ್ನ ಆ್ಯಕ್ಟಿಂಗ್ನ ತೋರಿಸ್ತಾ ಇದ್ದಾರೆ. ನೀರನ್ನು ಚುಮ್ಸಿದ್ರೆ ಎಚ್ಚರ ಆಗ್ತಿಲ್ಲ, ಬಟ್ ಏನೋ ಪ್ಲಾನ್ ಆಗಿದೆ ಅನ್ಸುತ್ತೆ ಕಿಟ್ಟಿದು ಅಂತ ಅನ್ನಿಸ್ತಾ ಇದೆ. ಇದು ಎಲ್ಲದರ ನಡುವೆ ಮಾನ್ಯತಾ ಬರ್ತಾರೆ. ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಬೇಬಿ ಅಂತ ಹೇಳ್ತಾರೆ, ಬಟ್ ಕುತ್ಕೆಲ್ಲ ಹಾಕಿರೋದನ್ನ ತೆಗೆದಾಕ್ಬಿಡು, ದೃಷ್ಟಿ ಬಟ್ಟು ಇಟ್ಟಾಗಿದೆ ಅಂತ ಹೇಳಿದಾಗ ಏನಮ್ಮ ಒಂದು ಮನೇನ ದೃಷ್ಟಿನ ಅದು ತೆಗೆಯುತ್ತೆ ಅಂದಮೇಲೆ ಅದೇ ತಾನೇ ಮುಖ್ಯ. ಹಾಗೆ ಇದು ಕೂಡ ನನ್ನ ಗಂಡನ ಮನೆಯಿಂದ ಬಂದಿರುವುದು, ಇದು ಕೂಡ ನಂಗೆ ತುಂಬಾ ಮುಖ್ಯ ಅಂತ ಅಮ್ಮನ ಬಾಯಿನೇ ಮುಚ್ಚಿಸ್ತಾಳೆ. ನಂತರ ಅಯ್ಯೋ ಎಷ್ಟೊತ್ತು ಹಾಕೋತ್ಯಾ ಅಂತ ಹೇಳ್ತಿದ್ದಾಳೆ ಈ ಕಡೆ ವೈಶ್ವಕ ಕೂಡ. ಬಿಕಾಸ್ ಚಾರು ಇಲ್ಲಿ ವೈಶ್ವಕಕ್ಕೆ ನೋಡಿದ್ಯಾ ಅತ್ತೆ ನನಗೆ ಪ್ರೀತಿಯಿಂದ ಮೆಚ್ಚಿದ ಸುಸೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ರೇಗಿಸ್ತಾ ಇದ್ರೆ ಅದು ನಂದು, ಅದು ಎಷ್ಟೊತ್ತು ಹಾಕೋತೀಯ ನಿನ್ನ ಗಂಡ ಹೋಗ್ತಿದ್ದಾಗೆ ಅದನ್ನು ಕೂಡ ನೀನು ಬಿಚ್ಕೊಡ್ಲೇಬೇಕಾಗುತ್ತೆ, ಅದೇನಿದ್ರು ನಂದು ಅಂತ ವೈಶ್ವಕ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ನಂತರ ಈ ಕಡೆ ಗಂಡು ಹೆಣ್ಣನ್ನು ಕರ್ಕೊಂಡು ಹೋಗಬೇಕಾಗಿದೆ ಧಾರಾಶಾಸ್ತ್ರಕ್ಕೆ. ಫೈನಲಿ ಮದುವೆ ಮುಹೂರ್ತ ಬಂದಿದೆ. ಈ ಕಡೆ ಚಾರು ಮತ್ತು ಚಾರಿನ ಇಬ್ಬರನ್ನ ಕೂಡ ಹಸೆಮಣೆ ಮೇಲೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಮದುವೆಯ ಸಂಭ್ರಮ ಶುರುವಾಗಿದೆ. ಈ ಕಡೆ ವೈಶಾಖ, ಮಾನ್ಯತಾ ಹಾಗೆ ಮಂಜರಿ ಎಲ್ಲರೂ ಕೂಡ ಈ ಮದುವೆ ನಡೆಯಲ್ಲ ಅಂತಾನೆ ಖುಷಿಯಿಂದ ಇದ್ದಾರೆ. ಅದ್ರ ಜೊತೆಗೆ ಈ ಕಡೆ ದೇವ್ ಕೂಡ ಫುಲ್ ರಗಡಾಗಿ ರೆಡಿ ಆಗಿದ್ದಾರೆ ಎಂಟ್ರಿ ಕೊಡೋದಕ್ಕೆ. ಇಲ್ಲಿ ಪರದನ ಅಂತರ್ಪಟನ ಸರಿಸಿ ಇಬ್ರು ಕೂಡ ಅವರ ತಲೆ ಮೇಲೆ ಹಕ್ಕಿ ಕಾಳ ಶಾಸ್ತ್ರನ ಹಾಕೋ ಸಮಯದಲ್ಲಿ ಈ ಕಡೆ ಮಾನ್ಯತಾ ಅಂತೂ ಈ ಮದುವೆ ನಡೆದ್ರೆ ತಾನೇ ಬೇಬಿ, ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ರಾಮಾಚಾರ್ಯನ ಬಂದು ದೇವ್ ಕರ್ಕೊಂಡು ಹೋಗ್ತಿದ್ದಾಗ ಅವನ ಎನ್ಕೌಂಟರ್ ಆಗಿ ಬಲಿ ಆಗ್ತಾನೆ. ಅದ್ರ ನಡುವೆ ದಿಗಂತ್ ನಿನಗೆ ತಾಲಿ ಕಟ್ಟುವುದು ಅಂತ ಅಲ್ಲಿ ಮಂಜುರಿ ಕೂಡ ಮಗ ದಿಗಂತ್ಗೆ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ದಿಗಂತ್ ಕೂಡ ಫುಲ್ ಸಂಭ್ರಮದಲ್ಲಿ ತಾನು ಮದುವೆ ಆಗೋಕೆ ಚಾರುನ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಹೀರೋ ರೇಂಜಲ್ಲಿ. ನಂತರ ಇದೆಲ್ಲ ಹಾಕೋದ್ರ ಜೊತೆಗೆ ಪೊಲೀಸ್ ಅವರು ಮಂಟಪಕ್ಕೆ ಮದುವೆ ಚೌಟ್ರಿಗೆ ಎಂಟ್ರಿ ಕೊಟ್ಟೇ ಬಿಟ್ರು. ಇಲ್ಲಿ ಇಬ್ಬರ ಶಾಸ್ತ್ರ ನಡೀತದೆ, ಇಬ್ರು ಖುಷಿಯಿಂದ ಶಾಸ್ತ್ರನ ಮಾಡ್ಕೋತಾ ಇದ್ರೆ ಇನ್ನು ಸ್ವಲ್ಪದಷ್ಟು ರಾಮಾಚಾರಿ ನೀನಿಲ್ಲಿಂದ ಎಕ್ಸಿಟ್ ಆಗ್ತೀಯ ಅಂತ ಮಾನ್ಯತೆ ಹೇಳ್ತಿರೋದಕ್ಕೂ ಆ ಕಡೆಯಿಂದ ದೇವ್ ತನ್ನ ಪೊಲೀಸವ್ರ ಜೊತೆ ಎಂಟ್ರಿ ಆಗೋಕ್ಕೂ ಒಂದೇ ಆಗುತ್ತೆ. ಫೈನಲಿ ಎಂಟ್ರಿ ಆಗ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಪೊಲೀಸವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ. ಆದರೆ ಅಲ್ಲಿ ದೇವ್ ಮಾತ್ರ ಬಂದಿದ್ದೆ ಇಲ್ಲಿ ಕಿಟ್ಟಿ ಇನ್ನು ರಾಮಾಚಾರಿ ಹೆಸರಲ್ಲಿ ಇಲ್ಲಿದೆಯಾ ಅಂತದಾಗೆ ನಾನು ರಾಮಾಚಾರಿನೇ ಕಿಟ್ಟಿ ಅಲ್ಲ ಅಂತಿದ್ದಾರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ರಿಗೂ ಕೂಡ ಗೊತ್ತಾಗ್ತದೆ ಇಲ್ಲಿ ಏನೋ ಮಸ್ಲತ್ ನಡೀತಾ ಇದೆ, ಯಾರು ಮಸ್ಲತ್ತನ್ನ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ರಾಮಾಚಾರಿ ಅಂತ ಎಷ್ಟು ಹೇಳಿದ್ರು ಕೂಡ ಯಾರು ಕೇಳ್ತಿಲ್ಲ. ಏನಿದೆ ನಿಮ್ಮ ಹತ್ರ ಸಾಕ್ಷಿ ಹಾಗೆ ಹೀಗೆ ಅಂದಾಗ ವಿಡಿಯೋ ತೋರಿಸ್ತಾರೆ. ರಾಮಾಚಾರಿಯಾಗೆ ಎಂಟ್ರಿ ಕೊಡ್ತೀನಿ ಅಂತ ಕಿಟ್ಟಿಯ ವಿಡಿಯೋನ ನೋಡಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಇಲ್ಲಿ ಯಾರು ಎಷ್ಟೇ ಹೇಳಿದ್ರು ಕೂಡ ರಾಮಾಚಾರಿನ ಕಿಟ್ಟಿ ಅನ್ನುವ ಹೆಸರಲ್ಲಿ ದೇವ್ ಎಳ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ ನನ್ನ ಬೇಬಿಗೆ ಇಷ್ಟು ದಿನ ಯಾವನೋ ಕಿಟ್ಟಿ ಅಂತ ಇದ್ನ ಅಂತ ಹೇಳಿ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಮಾನ್ಯತಾ. ಹಾಗಿದ್ರೆ ಇಲ್ಲಿ ರಾಮಾಚಾರ್ಯನ ಎಳ್ಕೊಂಡು ಹೋಗ್ತಾ ಇದ್ರೆ ಕಿಟ್ಟಿ ಸುಮ್ಮನಿರ್ತಾನೆ ಅಥವಾ ಕಿಟ್ಟಿ ಕಿಡ್ಡಪ್ ಆಗಿರೋದ್ರಿಂದ ಇದು ಕತೆಗೆ ಏನೂ ಕೂಡ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗೋದಿಲ್ವಾ ಅಥವಾ ಒಳ್ಳೆ ಟ್ವಿಸ್ಟ್ ಜೊತೆಗೆ ಇದೇ ಟೈಮ್ಗೆ ಕಿಟ್ಟಿ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಮಾನ್ಯತಾ ಪ್ಲಾನನ್ನು ಫ್ಲಾಪ್ ಮಾಡಿ ಉಲ್ಟಂ ಪಲ್ಟ ಮಾಡ್ತಾರೆ. ಈ ಒಂದು ಮದುವೆ ಮಂಟಪದಲ್ಲಿ ಕಳ್ಳರು ಯಾರು ಅನ್ನೋ ಸತ್ಯ ಎಲ್ಲರ ಮುಂದೆ ಬೈಲಾಗತ್ತಾ. ಏನಾಗಬಹುದು, ಏನಾಗತ್ತೆ, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗೋದ್ರ ಜೊತೆಗೆ ಈ ಒಂದು ಮದುವೆ ನಡೆಯುತ್ತೆ. ಮದುವೆ ಅಂತ ಖಂಡಿತ ರಾಮಾಚಾರಿ ಜೊತೆ ನಡೆಯೋದು. ಆದರೆ ರಾಮಾಚಾರಿ ಜೊತೆ ನಡೆಯೋಕ್ಕೂ ಮುನ್ನ ಮಾನ್ಯತಾ ಪ್ಲಾನ್ ಏನಾಗುತ್ತೆ, ಯಾವ ರೀತಿ ಫ್ಲಾಪ್ ಆಗುತ್ತೆ, ಏನೇನೆಲ್ಲ ಆಗಬಹುದು, ಏನಾಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ.